ಹಲೋ ಮೇಡಮ್, ಯಾರೋ ಸರಸ್ವತಿ ಅಂತೆ. ಅರುಣ್ ಪ್ರಸಾದ್ ಸರ್ನ ನೋಡೋಕೆ ಮಹದೇವಪುರದಿಂದ ಬಂದಿದ್ದಾರೆ. ಒಳಗಡೆ ಕಳಿಸ್ಕೊಡ್ಲಾ ಮೇಡಮ್? ಫೋನ್ ಅವಳು ಕೊಡು. ಒಂದು ನಿಮಿಷ ಮೇಡಮ್. ಮೇಡಮ್ ನಿಮ್ಮ ಹತ್ರ ಮಾತಾಡ್ತಾರಂತೆ. ಹಲೋ, ಅರುಣ್ ಪ್ರಸಾದ್ ಮಾವಯ್ಯನಾ? ನಾನು ಸರಸ್ವತಿ, ಉಮಾ ಮಗಳು. ನಾನು ದೊಡ್ಡಯ್ಯನ್ ವಿಷಯ ನಿಮ್ ಹತ್ರ ಮಾತಾಡ್ಬೇಕು ಅಂತ ಬಂದೆ. ಮೊನ್ನೆ ವಾಗ್ದೇವತೆಗೆ ಫೋನ್ ಮಾಡಿದ್ರೆ ನನ್ ಮಾತ್ ಕೇಳಲೇ ಇಲ್ಲ. ನನ್ನ ಹತ್ರ ಮಾತಾಡಕ್ಕೆ ನೀನ್ ಯಾರು ಅಂತ ಕೋಪ ಮಾಡ್ಕೊಂಡು ಫೋನ್ ಇಟ್ಬಿಟ್ರು. ಅದಕ್ಕೆ ನಿಮ್ ಮನೆಗ್ ಫೋನ್ ಮಾಡಿದ್ದೆ. ನೀವಿಲ್ಲ, ಇವತ್ ಬರ್ತೀರಾ ಅಂದಿದ್ದಕ್ಕೆ ನಿಮ್ಮನ್ನ ನೋಡೋದಕ್ಕೆ ನಾನು ಊರಿಂದ ಬಂದಿದ್ದೀನಿ ಮಾವ. ದೊಡ್ಡಯ್ಯನ್ ಪರಿಸ್ಥಿತಿ ಒಂಚೂರು ಚೆನ್ನಾಗಿಲ್ಲ ಮಾವ. ನೀವ್ ಬರ್ದೇ ಇದ್ರೆ ದೊಡ್ಡಯ್ಯ ಉಳಿಯೋದಿಲ್ಲ. ಹಲೋ, ಇನಫ್. ನಾನೇನ್ ಹೇಳಿದ್ದೆ ನಿನ್ಗೆ? ಇನ್ನೊಂದು ಸಾರಿ ಫೋನ್ ಮಾಡ್ಕೂಡ್ದು ಅಂತ ತಾನೆ ಡೈರೆಕ್ಟ್ ಆಗಿ ಮನೆಗೆ ಬಂದ್ಬಿಟ್ಟಿದ್ಯಾ? ಎಷ್ಟು ಧೈರ್ಯ ನಿನ್ಗೆ? ಅತ್ತೆ, ಒಂದೇ ಒಂದ್ಸಲ ಅರುಣ್ ಪ್ರಸಾದ್ ಮಾವನ್ ಹತ್ರ ಮಾತಾಡಿ ಹೋಗ್ಬಿಡ್ತೀನಿ. ಫೋನ್ ಕೊಡಿ ಅತ್ತೆ. ಸಾಕ್, ನಿಲ್ಸು. ಏನ್ ಮಾತಾಡ್ತೀಯ ಅವ್ರ ಹತ್ರ? ಈಗಾಗಲೇ ನಿನ್ನ ಅಮ್ಮನ ಸಾವಿಂದ ನಮ್ಮಿಬ್ರು ಮಧ್ಯೆ ಅಂತರ ಹುಟ್ಕೊಂಡಿದೆ. ಅಂಥದ್ರಲ್ಲಿ ಈಗ ನೀನು ನಮ್ಮನ್ನ ಶಾಶ್ವತವಾಗಿ ದೂರ ಮಾಡ್ಬೇಕು ಅಂತಿದ್ಯಾ? ನಮ್ಮಮ್ಮ ನಿಮ್ಗೇನ್ ಮಾಡಿದ್ಲು ಅತ್ತೆ? ಯಾವಾಗ್ಲೂ ನಮ್ಮಮ್ಮ ನಿಮ್ ಬಗ್ಗೆ ಎಷ್ಟು ಹೆಮ್ಮೆ ಪಡ್ತಿದ್ಲು. ನೀವು ಚೆನ್ನಾಗಿರ್ಬೇಕು ಅಂತ ಯಾವಾಗ್ಲೂ ಬೇಡ್ಕೊಳ್ತಿದ್ಲು. ನಿಮ್ಮನ್ನ ದೂರ ಮಾಡಿದ್ಲು ಅಂತಿರಲ್ಲ, ಹಾಗನ್ನೋದಕ್ಕೆ ನಿಮಗ್ ಮನ್ಸಾದ್ರೂ ಹೇಗ್ ಬರುತ್ತೆ? ಇಷ್ಟಕ್ಕೂ ನಾನೇನು ನಿಮ್ಮನ್ನ ಬೇಡ್ಕೊಳಕ್ ಬರ್ಲಿಲ್ಲ. ದೊಡ್ಡಯ್ಯನ್ನ ನಿಮ್ಮನ್ನ ಒಂದ್ ಮಾಡ್ಬೇಕು ಅಂತ ಬಂದೆ. ಅರ್ಥ ಮಾಡ್ಕೊಳ್ಳಿ ಅತ್ತೆ. ಒಂದ್ಸಲ ಅರುಣ್ ಪ್ರಸಾದ್ ಮಾವಂಗೆ ಫೋನ್ ಕೊಡಿ ಅತ್ತೆ. ಬಾಯಿ ಮುಚ್ಚು. ಅತ್ತೆ 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 ಯಾರೇ ನಿನ್ಗತ್ತೆ? ಕರಿ ಕೊಡ್ತು ಅಂತ ಹೇಳಿದ್ನೋ ಇಲ್ವೋ? ಸರಿ ವಾಗ್ದೇವಿ ಅವ್ರೆ, ನಾನಿನ್ ಯಾವತ್ತೂ ಹಾಗೆ ಕರಿಯಲ್ಲ. ಆದ್ರೆ ಒಂದೇ ಒಂದ್ಸಲ ಅರುಣ್ ಪ್ರಸಾದ್ ಮಾವನ್ ಹತ್ರ ದೊಡ್ಡಯ್ಯನ್ ವಿಷಯ ಮಾತಾಡಿ ಹೊರಟ್ಬಿಡ್ತೀನಿ. ನನ್ನ ಮನೆ ಒಳಗ್ ಕಾಲಿಡೋ ಅರ್ಹತೆ ಕೂಡ ನಿನಗಿಲ್ಲ, ತಿಳ್ಕೊ. ನನ್ನ ಮನೆ ಒಳಗಡೆ ಕಾಲಿಡೋಕೆ ನಾನು ಯಾವತ್ತೂ ನಿನ್ ಬಿಡೋದಿಲ್ಲ. ಮರ್ಯಾದೆಯಾಗಿ ಮನೆಯಿಂದ ಹೊರಗೆ ಹೋಗು. ಅಯ್ಯೋ ಭಗವಂತ, ನನ್ ಮೇಲೆ ನಿಮ್ಗೆ ಯಾಕೆ ಇಷ್ಟು ಕೋಪ? ನಂಗೆ ಅರ್ಥನೇ ಆಗ್ತಾ ಇಲ್ಲ. ನಾನ್ ನಿಮ್ಗೆ ಏನ್ ಮಾಡಿದ್ದೀನಿ? ಸರಿ, ನನ್ ವಿಷಯ ಬಿಟ್ಬಿಡಿ. ಒಂದೇ ಒಂದ್ಸಲ ಹೊರಗಡೆ ಬರೋದಕ್ಕೆ ಹೇಳಿ. ಅರುಣ್ ಪ್ರಸಾದ್ ಮಾವನ್ ಹತ್ರ ಒಂದೇ ಒಂದ್ಸಲ ಮಾತಾಡ್ಬಿಡ್ತೀನಿ. ಇಷ್ಟು ದೂರ ಬಂದು ಹೀಗೆಲ್ಲ ಕೇಳ್ಕೊತಿದ್ದೀನಿ ಅಂದ್ರೆ ದೊಡ್ಡಯ್ಯನ್ ಪರಿಸ್ಥಿತಿ ಹೇಗಿದೆಯೋ ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಒಂದೇ ಒಂದ್ಸಲ ಹೊರಗಡೆ ಬರಕ್ ಹೇಳಿ, ನಿಮಗ್ ಕೈ ಮುಗಿತೀನಿ. ಸರಿ, ಫೋನ್ ಸೆಕ್ಯೂರಿಟಿ ಕೊಡು, ಅವರೇ ಕಳಿಸ್ತಾರೆ. ಸರಿ ಸರಿ, ನಿಮ್ ಹತ್ರ ಮಾತಾಡ್ಬೇಕಂತೆ. ನನ್ನನ್ನ ಒಳಗ್ ಕಳ್ಸಕ್ ಹೇಳ್ತಿದ್ದಾರೆ. ಮೇಡಮ್, ಒಳಗಡೆ ಕಳಿಸ್ಬೇಕಾ? ಹಾ, ಕಳಿಸ್ಕೊಡಿ. ಆದ್ರೆ ಮನೆ ಒಳಗಲ್ಲ, ಮನೆಯಿಂದ ಹೊರಗಡೆಗೆ. ಇನ್ನೊಂದು ಕ್ಷಣ ಕೂಡ ಯಾವ ಕಾರಣಕ್ಕೂ ಅವಳು ನನ್ನ ಮನೆ ಮುಂದೆ ಇರக்கூಡ್ದು. ಹೊರ ಕಳಿಸಿ. ಓಕೆ ಮೇಡಮ್. ಸೆಕ್ಯೂರಿಟಿ ನಿಲ್ಸು. ಮೇಡಮ್ ಹೇಳಿದ್ರು ನೀವು ಒಳಗಡೆ ಹೋಗೋಂಗಿಲ್ಲ. ಹೊರಗಡೆ ಹೋಗು. ಇಲ್ಲ, ನೀವ್ ಸುಳ್ಳು ಹೇಳ್ತಿದ್ದೀರಾ. ನನ್ನ ಹತ್ರ ಫೋನಲ್ಲಿ ಒಳಗ್ ಬಾ ಅಂದ್ರು. ನಾನು ಹೋಗ್ಬೇಕು. ಹಾ ಸರ್. ಅಮ್ಮ ನಿಲ್ಲಮ್ಮ. ಇಲ್ಲಿ ನೋಡು ಹುಡುಗಿ, ಹೇಳಿದ್ರೆ ಅರ್ಥ ಆಗಲ್ವಾ? ಮೇಡಮ್ ನಿನ್ನ ಕಳಿಸ್ಬೇಡ ಅಂದಿದ್ದಾರೆ. ಹೊರಗಡೆ ಹೋಗು. ನಾನ್ ಒಳಗಡೆ ಹೋಗ್ಬೇಕು. ಒಂದೇ ಒಂದ್ಸಲ ಬಿಟ್ಬಿಡಿ, ಮಾತಾಡ್ ಬರ್ತೀನಿ. ಒಂದೇ ಒಂದ್ಸಲ. ನಾನು ಅರುಣ್ ಪ್ರಸಾದ್ ಅವ್ರ ಹತ್ರ ಮಾತಾಡ್ಲೇಬೇಕು.
ಮಾತಾಡ್ದೆ ನಾನು ಹೋಗಲ್ಲ. ನನ್ನ ಒಳಗ್ ಹೋಗಕ್ ಬಿಡಿ. ಏ ಹುಡುಗಿ ನಿಲ್ಲೋ, ಹೋಗು ಹೊರಗಡೆ ಹೋಗು. ಬಿಡಿ. ಇಲ್ಲಿ ನೋಡಮ್ಮ, ಹೇಳಿದ್ರೆ ನಿಂಗೆ ಅರ್ಥ ಆಗಲ್ವಾ? ಮೇಡಮ್ ನಿನ್ನ ಕಳಿಸಿ ಅಂದರೆ ಯಾಕೆ ಕಳಿಸಲ್ಲ? ಅವರೇ ಹೇಳಿದ್ದಾರೆ ಒಳಗಡೆ ಕಳಿಸ್ಬೇಡ ಅಂತ. ಕಳ್ಸೋಕ್ ಹೇಳ್ತೀನಿ ಅಂತ ಫೋನಲ್ಲಿ ನನ್ನ ಹತ್ರ ಹೇಳಿ ಹೊರಗಡೆ ಹಾಕಿ ಅಂತ ನಿಮಗ್ ಹೇಳಿದ್ರಾ? ಹೌದಮ್ಮ, ಹಾಗೆ ಹೇಳಿದ್ದು. ಹೋಗು ಇಲ್ಲಿಂದ. ಯಾಕೆ ಹೇಳಿದ್ರು? ದುಡ್ಡು ಹೆಸರು ಎಲ್ಲ ಬಂದಿದ್ಯಲ್ಲ, ಆ ಕೊಬ್ಬಲ್ಲಿ ಏನ್ ಬೇಕಾದ್ರೂ ಹೇಳ್ತಾರೆ. ಮನುಷ್ಯಂಗೆ ದುಡ್ಡು ಬಂದ್ರೆ ಮನುಷ್ಯರೇ ಕಾಣಲ್ವಂತೆ, ಅವ್ರ ಬೆಲೆನೇ ತಿಳಿಯಲ್ವಂತೆ. ಇವಳು ಯಾಕೆ ನಮ್ಮನೆ ಹತ್ರ ಬಂದಿದ್ದಾಳೆ? ಸೇಡು ದ್ವೇಷ ಅನ್ನೋ ಗುಣಗಳು ಎಲ್ರಿಗೂ ಇರುತ್ತೆ. ಆದ್ರೆ ಇವ್ರಿಗ್ ಮಾತ್ರ ಮೈ ತುಂಬಾ ಕೆಟ್ಟ ಗುಣಗಳೇ ತುಂಬಿಕೊಂಡಿವೆ. ಅದಕ್ಕೆ ಎಲ್ಲಿಂದ ಬಂದಿದಾರೋ ಹೇಗ್ ಬಂದಿದಾರೋ ಮರ್ತು ನಡ್ಕೊಳ್ತಿದ್ದಾರೆ. ಏನಮ್ಮ ವಾಗ್ದೇವಮ್ನವ್ರೆ, ಇವತ್ತು ಇಷ್ಟೆಲ್ಲ ಮಾತಾಡ್ತಿದ್ದೀರಲ್ಲ, ಮನುಷ್ಯ ಜೊತೆ ಸಂಬಂಧ ಅಗತ್ಯ ಇಲ್ಲ ಅಂತಿದ್ದೀರಲ್ಲ. ಒಂದ್ ಕಾಲದಲ್ಲಿ ಓದಕ್ ಬರ್ದಿರೋ ಮನುಷ್ಯನ ಮದ್ವೆ ಆಗಿ ಆ ಹಳ್ಳಿಲಿ ಇದ್ದಿದ್ ನೀವು ಇಂಥ ಸ್ಥಾನಕ್ಕೆ ಬರ್ತೀರಾ ಅಂತ ಅನ್ಕೊಂಡಿದ್ರಾ? ವಿಧಿ ಅಂದ್ರೆ ಇದೆ, ನಾವ್ ಅಂದ್ಕೊಳ್ತಿರೋದೇ ಆಗೋದು. ನಿಮ್ಮನ್ನ ಇಷ್ಟು ದೂರ ತಂದಿರೋ ಆ ವಿಧಿನೇ ಮತ್ತೆ ನನ್ ಕೈಯಿಂದ ನಿಮ್ಮನ್ನ ದೊಡ್ಡಯ್ಯನ ಸೇರ್ಸುತ್ತೇನೋ ಯಾರಿಗ್ ಗೊತ್ತು. ಅದನ್ನ ತಡಿಯಕ್ಕೆ ನಿಮ್ಗೋ ನನ್ಗೋ ಆಗಲ್ಲ. ಅಬ್ಬಾ ಹೋಗು, ಗಲಾಟೆ ಮಾಡಬೇಡ, ಹೋಗು. ಅಲ್ಲ, ಅವ್ರು ಯಾಕೆ ಓದಿದ್ದಾರೆ? ಯಾಕೆ? ನಿಮ್ ತಂದೆ ವಯಸ್ಸಲ್ಲಿರೋ ದೊಡ್ಡಯ್ಯನೇ ಕ್ಷಮ್ಸಿ ಅಂತ ನಿಮ್ಮನೆ ಬಾಗ್ಲಿಗ್ ಬಂದ್ರೆ ಅವ್ರ ವಯಸ್ಸಿಗೂ ಮರ್ಯಾದೆ ಕೊಡ್ದೆ ಹೊರಗ್ ಹೋಗು ಅಂದ್ರಲ್ಲ, ಇದೆಂತ ಸಂಸ್ಕಾರ? ನಮ್ಮಮ್ಮ ನಿಮ್ ಬಗ್ಗೆ ಹೇಳಿದ್ದೆಲ್ಲ ಕೇಳಿ ನಿಮ್ ಮೇಲೆ ತುಂಬಾ ಗೌರವ ಆಯ್ತು. ಆದ್ರೆ ಈಗ ನಿಮ್ ಬಗ್ಗೆ ಯೋಚನೆ ಮಾಡ್ತಿದ್ರೆ ನನ್ಗೆ ಅಸಹ್ಯ ಆಗ್ತಿದೆ. ಮೇಲಿಂದ ದೇವ್ರು ಎಲ್ಲ ನೋಡ್ತಾನೆ ಇರ್ತಾನೆ ವಾಗ್ದೇವಮ್ಮ. ತಪ್ಪು ಮಾಡೋರನ್ನ ಕ್ಷಮ್ಸಲ್ಲ. ನಿಮ್ ಪೊಗ್ರು ಅಹಂಕಾರ ಎಲ್ಲ ಇಳ್ಸಿ ದೊಡ್ಡಯ್ಯನ್ ಕಾಲ್ ಹತ್ರ ಬೀಳೋ ತರ ಮಾಡ್ತಾನೆ. ಮಾಡಿರೋ ತಪ್ಪಿಗೆ ನೀವ್ ಸರಿಯಾದ ಶಿಕ್ಷೆ ಅನುಭವಿಸ್ತೀರಾ. ಸೆಕ್ಯೂರಿಟಿ, ತಡೀರಿ ಅವನ್ನ. ಬಿಡು ಬಿಡು ನನ್ನ. ಅಲ್ಲಿ ದೊಡ್ಡಯ್ಯ ಎಷ್ಟು ಆಸೆಯಿಂದ ಕಾಯ್ತಿದಾರೋ. ಅರುಣ್ ಮಾವ ಬರ್ತಾರೆ ಅಂತ ಎಷ್ಟೋ ಆಸೆ ಇಟ್ಕೊಂಡು ಇಲ್ಲಿಗೆ ಬಂದೆ. ಆದ್ರೆ ಕನಿಷ್ಠ ಅವರನ್ನ ನೋಡೋ ಅವಕಾಶನೂ ಸಿಗ್ಲಿಲ್ಲ. ಈಗ ದೊಡ್ಡಯ್ಯನ ಹತ್ರ ಯಾವ ಮುಖ ಇಟ್ಕೊಂಡು ಹೋಗ್ಲಿ? ಇನ್ನು ಏನ್ ಆಸೆ ಹುಟ್ಟಿಸ್ಲಿ? ಏನ್ ಹೇಳಿ ಅವ್ರ ನಂಬಿಕೆ ಉಳಿಯೋ ಹಾಗೆ ಮಾಡ್ಲಿ? ಬಂದ್ ಕೆಲ್ಸ ಮುಗೀತು, ಹೊರಡೋಣ. ಸರಸ್ವತಿ ಅವರೇ, ಈಗ ನೀವು ಯಾರ ಮನೆಗೆ ಹೋಗಿದ್ರಿ? ಯಾವ ಕೆಲ್ಸದ ಮೇಲೆ ಹೋಗಿದ್ದು? ಎಲ್ಲಿಗೆ ಹೋದ್ರೆ ನಿನಗ್ ಯಾಕೆ? ಯಾವ ಕೆಲ್ಸಕ್ಕೆ ಹೋದ್ರೆ ನಿನಗ್ ಯಾಕೆ? ಅದೆಲ್ಲ ನಿನಗ್ ಬೇಕಾಗಿಲ್ಲ. ಹದ್ಬೀರ್ ಮಾತಾಡ್ಬೇಡ ಅಂತ ಹೇಳಿಲ್ವಾ? ಮತ್ತೆ ಈ ವಿಷಯ ಕೇಳಿದ್ರೆ ಅಷ್ಟೇ. ನೀನ್ ಹೋಗಿದ್ದು ನಮ್ಮನೆಗೆ ಅಂದಮೇಲೆ ಯಾಕೆ ಅಂತ ತಿಳ್ಕೊಳ್ದೆ ಹೇಗಿರೋಕ್ಕಾಗತ್ತೆ? ಊರ್ ಸೇರೋದ್ರೊಳಗೆ ನಿನ್ ಬಾಯಲ್ಲೇ ಹೇಳಿಸ್ತೀನಿ ನೋಡು. ಆಟೋ ಹತ್ತಿ. ಮೇಲಿಂದ ದೇವ್ರು ಎಲ್ಲ ನೋಡ್ತಾನೆ ಇರ್ತಾನೆ ವಾಗ್ದೇವಮ್ಮ. ನಿನ್ ಪೊಗ್ರು ಅಹಂಕಾರ ಎಲ್ಲ ಇಳಿಸಿ
ದೊಡ್ಡಯ್ಯನ್ ಕಾಲ್ ಹತ್ರ ಬೀಳೋ ತರ ಮಾಡ್ತಾನೆ. ಅಯ್ಯಯ್ಯಮ್ಮ, ಮೇಡಮ್ ಅವರು ತುಂಬಾ ಕೋಪದಲ್ಲಿದ್ದಾರೆ. ಇವಾಗ ಏನಾದರೂ ಎದುರು ಹೋದ್ರೆ ಅಷ್ಟೇ ಕತೆ. ಸರಿ ಆಗೋವರೆಗೂ ಕಾಣದೇ ಇರೋದು ಒಳ್ಳೇದು. ಹಲೋ ಏಕದಂತ, ನಾನ್ ವನಜ ಮಾತಾಡ್ತಿದ್ದೀನಿ. ಹೆಸರು ಬಂತು, ಹೇಳಿ. ಈಗ ಮೇಡಮ್ ಅವ್ರ ಮೂಡು ಹೇಗಿದೆ? ಮುಟ್ಟಿದ್ರೆ ಬೂದಿ ಮಾಡೋ ತರ ಇದ್ದಾರೆ. ಏನಾಯ್ತು? ಯಾಕಷ್ಟು ಸೀರಿಯಸ್ ಆಗಿದ್ದಾರೆ? ಫೋನಲ್ಲಿ. ಅದು ನಾನು ಈಗಿರೋ ಸಿಚುವೇಶನ್ ಅಲ್ಲಿ ಹೇಳಕ್ಕಾಗಲ್ಲ. ಮ್ಯಾಟ್ರ್ ಏನು ಅಂತ ಹೇಳಿ. ಏನಿಲ್ಲ, ಆಗ್ಲೇ ನಾನು ಗೆಸ್ಟ್ ನ ಹೇಗ್ ರಿಸೀವ್ ಮಾಡ್ಕೋಬೇಕು ಅಂತ ಫೋನ್ ಮಾಡಿದ್ರೆ ಕೋಪದಲ್ಲಿ ಜೋರಾಗಿ ಬೈದ್ಬಿಟ್ರು. ಈಗ ಗೆಸ್ಟ್ ನೆಲ್ಲ ಗೆಸ್ಟ್ ಹೌಸ್ ಕರ್ಕೊಂಡ್ ಬಂದೆ. ಆ ಮ್ಯಾಟರ್ ಹೇಳಿದ್ರೆ ಮತ್ತೆ ಅಲ್ಲಿ ಬೈತಾರೆ ಅಂತ ನಿಮಗ್ ಫೋನ್ ಮಾಡ್ದೆ. ನೀವ್ ಮೇಡಮ್ಗೆ ಮ್ಯಾಟರ್ ಹೇಳಿ ಗೆಸ್ಟ್ ಹೌಸ್ ಹತ್ರ ಕರ್ಕೊಂಡ್ ಬನ್ನಿ. ನೀವು ಫೋನ್ ಮಾಡಿದ್ರೆ ಬೈತಾರೆ ಅಂತ ನನಗೆ ಹೇಳೋದಕ್ಕೆ ಹೇಳ್ತಿದ್ದೀರಾ? ಹಾ ಹೌದು. ಏನಮ್ಮ, ನೀವು ಕೈ ಇಟ್ರೆ ಸುಡಬಾರ್ದು ಅಂತ ಕೆಂಡದ ಮೇಲೆ ಡೈರೆಕ್ಟ್ ಆಗಿ ನನ್ನ ಕೈ ನೀಡಕ್ ಹೇಳ್ತಾ ಇದ್ದೀರಾ? ಈ ಕೆಲ್ಸಗಳೆಲ್ಲ ನಮಗ್ ಬೇಕಾಗಿಲ್ಲ. ನೀವೇ ಡೈರೆಕ್ಟ್ ಆಗಿ ಅವ್ರು ಫೋನ್ ಮಾಡಿ ಹೇಳ್ಬಿಡಿ. ಹಲೋ, ನೀವು ಮೇಡಮ್ಗೆ PA. ನಿಮಗ್ ಹೇಳಿದ್ರು ಮೇಡಮ್ಗೆ ಹೇಳಿದ್ರು ಎಲ್ಲ ಒಂದೇ. ಈಗ ನಿಮಗ್ ಹೇಳಿದೀನಿ, ಅವ್ರಿಗೆ ಹೇಳೋದು ಬಿಡೋದು ನಿಮ್ಮಿಷ್ಟ. ಮತ್ತೆ ನನ್ನ ಕೇಳಿದ್ರೆ ಏಕದಂತ ಅವರಿಗೆ ಹೇಳ್ದೆ ಅಂತ ಹೇಳ್ತೀನಿ. ಬಾಯ್. ಹಲೋ. ಅಯ್ಯಯ್ಯಮ್ಮ, ಏನ್ ನನ್ನನ್ನು ಸಿಕ್ಕಾಕ್ಸ್ಬಿಟ್ಲಲ್ಲ. ಇವಾಗ ಹೇಳಿದ್ರೆ ಹೇಗೆ ರಿಯಾಕ್ಟ್ ಮಾಡ್ತಾರೋ ಗೊತ್ತಿಲ್ವೇ. ಹೇಳಲಿಲ್ಲ ಅಂದ್ರೆ ಆಮೇಲೆ ಫೈನಲ್ ಆಗಿ ಯಾವ ಥರ ರಿಯಾಕ್ಟ್ ಮಾಡ್ತಾರೋ ಗೆಸ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಅಲ್ಲ, ನೀರಲ್ಲಿ ಮುಳುಗದ ಮೇಲೆ ಚಳಿಗೆ ಹೆದರ್ಕೊಂಡು ಕೂತ್ಕೊಂಡ್ರಾಗತ್ತಾ? ಹೇಳ್ಬಿಡ್ತೀನಿ. ಮೇಡಮ್, ಮೇಡಮ್, ಹೇಳು. ಗೆಸ್ಟ್ ಎಲ್ಲ ಬಂದಾಯ್ತಂತೆ. ನಿಮಗೋಸ್ಕರ ಗೆಸ್ಟ್ ಹೌಸಲ್ಲಿ ಕಾಯ್ತಾ ಇದ್ದಾರಂತೆ. ಮಂಗಳಕ್ಕ, ಇವತ್ ಬಂದ್ಯಾ ಪಟ್ನದಿಂದ? 10 ದಿನದಲ್ಲಿ ಬರ್ತೀನಿ ಅಂತ ಹೇಳ್ದವಳು 1 ತಿಂಗಳಾಯ್ತಲ್ಲ. ಏನ್ ಮಾಡೋದ್ ನಾಗಮಣಿ, ಮಕ್ಳು ಬಿಡ್ಲೇ ಇಲ್ಲ. ಏನೋ ಅವ್ರು ಬಲವಂತ ಮಾಡಿದ್ರು ಅಂತ ಸ್ವಲ್ಪ ದಿನ ಇದ್ ಬಂದೆ. ಹಾ, ಹೇಳೋದ್ ಮರ್ತ್ಬಿಟ್ಟೆ. ಬರ್ತಾ ಇರೋವಾಗ ಪಟ್ನದಲ್ಲಿ ಸರ್ಸು ಸಿಕ್ಕಿದ್ಲು. ಸಿಕ್ಕಿದ್ಲಾ? ಗೊತ್ತಿರೋದ್ ಮದ್ವೆ ಇತ್ತು, ನಾನೇ ಕಳಿಸ್ಕೊಟ್ಟೆ. ಹಾ, ಹೇಳಿದ್ಲು. ಮತ್ತ ಹುಡ್ಗ ಯಾರು? ಯಾವ ಹುಡ್ಗ? ಅದೇ ಪಟ್ನದಲ್ಲಿ ಸರ್ಸು ಜೊತೆ ಇದ್ನಲ್ಲ. ಸರ್ಸು ಜೊತೆ ಹುಡ್ಗ ಇರೋದ್ ನೋಡಿ ಯಾರೇ ಹುಡ್ಗ ಅಂತ ಕೇಳ್ದೆ. ಮೊದ್ಲು ಗೊತ್ತಿಲ್ಲ ಅಂದ್ಲು. ಆಮೇಲೆ ಇಬ್ರು ಕೈ ಹಿಡ್ಕೊಂಡು ರೋಡ್ ದಾಟೋದನ್ನ ನೋಡ್ದೆ. ನಂಗ್ಯಾಕೋ ಅನುಮಾನ ಬಂತು ನಾಗಮಣಿ. ಆದ್ರೆ ನಮ್ ಸರ್ಸು ಆತರ ಹುಡುಗಿ ಅಲ್ವಲ್ಲ.
ನಿನಗ್ ಗೊತ್ತಿರೋ ಹುಡುಗನೇ ಇರ್ಬೇಕು ಅಂತ ಸುಮ್ನೆ ಬಂದೆ. ಇವಳು ಪಟ್ನಕ್ಕೆ ಮದ್ವೆಗ್ ತಾನೇ ಹೋಗಿದ್ದು. ಅಲ್ಲಿ ಯಾರ ಜೊತೆನೋ ತಿರುಗ್ತಾ ಇದ್ದಾಳೆ ಅಂತ ಮಂಗ್ಳಕ್ಕ ಹೇಳ್ತಿದ್ದಾಳಲ್ಲ. ಗುಟ್ಟಲ್ಲಿ ಇವಳು ಯಾರನ್ನಾದ್ರೂ ನೋಡ್ಕೊಂಡಿದ್ದಾಳ ಏನು? ಹೌದು ನಾಗಮಣಿ, ಆ ಹುಡುಗ ಯಾರು? ಯಾರೋ ನನ್ಗೇನ್ ಗೊತ್ತು? ತಿರುಗ್ತಿರೋ ಅವಳು ಗೊತ್ತು, ನೋಡಿರೋ ನೀನು ಗೊತ್ತು. ಸರಿ ಬಿಡು, ನನಗೆ ಯಾಕ್ಬೇಕು? ಏನೋ ನೋಡಿದ್ದನ ಹೇಳ್ದೆ, ಬರ್ತೀನಿ. ಪಟ್ನಕ್ ಹೋಗಿ ಕೆಲ್ಸ ಮುಗಿಸ್ಕೊಂಡ್ ಬಾರೆ ಅಂದ್ರೆ ಕಳ್ಳಾಟ ಆಡ್ತಾವಳ. ಮನೆಗ್ ಬರ್ಲಿ, ಕಾಲ್ ಮುರ್ದಾಕಿ ಕೈ ಕೊಡ್ತೀನಿ. ನೋಡು, ನೀನ್ ನನ್ ಹಿಂದಿಂದೆ ಬರ್ಬೇಡ. ಊರಲ್ಲಿ ಯಾರಾದ್ರೂ ನೋಡಿದ್ರೆ ಚೆನ್ನಾಗಿರಲ್ಲ. ಇದ್ನ ಮೊದ್ಲೇ ಹೇಳಿದ್ದೆ ತಾನೆ, ಊರ್ ಸೇರಿದ್ಮೇಲೆ ನೀನ್ ಯಾರೋ ನಾನ್ ಯಾರೋ ಅಂತ. ನನ್ ಜೊತೆ ಪಟ್ನಕ್ ಬಂದು ಊರಿಗ್ ನನ್ನ ಹುಷಾರಾಗಿ ಕರ್ಕೊಂಡ್ ಬಂದಿದ್ದಕ್ಕೆ ನೀನ್ ಕೇಳೋ ಸಹಾಯ ಮಾಡ್ತೀನಿ. ನಾಳೆ ನಾನ್ ಬಂಗ್ಲೆಗ್ ಬಂದ್ಮೇಲೆ ಏನ್ ಮಾಡ್ಬೇಕೋ ಏನೋ ಎಲ್ಲ ಮಾತಾಡೋಣ, ಸರಿನಾ? ಅದೇನೋ ಸರಿ. ಅಷ್ಟಕ್ಕೂ ನೀವು ಸಿಟಿಲಿ ಯಾರ ಮನೆಗೆ ಹೋಗಿದ್ರಿ? ಅಲ್ಲಿ ನಿಮಗೇನ್ ಕೆಲಸ? ಅದೆಲ್ಲ ನಿನಗ್ ಬೇಕಾಗಿಲ್ಲ ಅಂತ ಮುಂಚೆನೆ ಹೇಳಿದ್ನಲ್ಲ, ಮತ್ತೆ ಮತ್ತೆ ಕೇಳೋದ್ ಯಾಕೆ? ನೀನ್ ನಂಗ್ ಸಹಾಯ ಮಾಡ್ದೆ, ನಾನು ನಿಂಗ್ ಸಹಾಯ ಮಾಡ್ತೀನಿ ಅಷ್ಟೇ. ಅದನ್ ಬಿಟ್ಟು ನೀನ್ ನನ್ನೇನು ಕೇಳ್ಬಾರ್ದು. ನಾನು ನಿನ್ಗೇನು ಹೇಳಲ್ಲ. ಈಗ್ಲೇ ತುಂಬಾ ಕತ್ಲಾಗಿದೆ, ಹೊರಡು, ನಾಳೆ ಮಾತಾಡೋಣ. ಅಲ್ಲ, ಇವಳು ನಮ್ಮನೆಗೆ ಯಾಕೆ ಹೋಗಿದ್ಲು? ಅಲ್ಲಿ ಏನ್ ನಡೀತು? ಇವಳು ಹೋಗಿದ್ದು ತಾತನಿಗೇನಾದ್ರೂ ಗೊತ್ತಾ? ಅಥವಾ ತಾತಾನೇ ಇವಳನ್ನ ಕಳಿಸ್ಕೊಟ್ರ? ಏನ್ ನಡೀತು ಅಂತ ತಿಳ್ಕೊಳ್ದೆ ಇದ್ರೆ ಇಲ್ಲಿ ನನ್ನ ಕೆಲಸ ಹೇಗ್ ನಡೆಯತ್ತೆ? ರೀ ಸರಸ್ವತಿ ಅವರೇ, ಅಯ್ಯೋ ದೇವ್ರೇ, ಅಯ್ಯೋ ಏನ್ ಮಾಡ್ತಿದ್ಯಾ ನೀನು? ಊರಿಗೆಲ್ಲ ಕೇಳ್ಸೋ ಹಾಗೆ ಕೂಗ್ತಿದ್ಯಲ್ಲ. ಯಾರಾದ್ರೂ ಕೇಳಿದ್ರೆ ಏನ್ ಅನ್ಕೋತಾರೆ? ನಾಳೆ ಬೆಳಗ್ಗೆನೆ ಬರ್ತೀನಿ ಅಂತ ಹೇಳಿದ್ನಲ್ಲ, ಯಾಕೆಷ್ಟು ಅವಸರ ಮಾಡ್ತಿದ್ಯಾ? ಅದಲ್ಲ ಸರಸ್ವತಿ ಅವರೇ. ಏನಲ್ಲ? ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನನ್ ಹತ್ರ ಮಾತಾಡ್ಬೇಡ, ಹಿಂದೆ ಬರ್ಬೇಡ ಅಂದ್ರೆ ಮತ್ತೆ ಅದೇ ಹೇಳ್ತಿದ್ಯಲ್ಲ. ಅದ್ ಹಾಗಲ್ಲ ಸರ್ಸು, ಪಟ್ನಕ್ ಹೋಗಿದ್ದೀನವ. ಹೌದು ದೊಡ್ಡಪ್ಪ. ಈ ಹುಡುಗ ಯಾರು? ನೆಂಟ್ರಾಗ್ಬೇಕಾ? ಇಲ್ಲ 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 ದೊಡ್ಡಪ್ಪ, ನಂಗೆ ಈ ಹುಡುಗ ಯಾರು ಅಂತ ಗೊತ್ತಿಲ್ಲ. ನಮ್ಮ ಊರಿಗೆ ಹೊಸ್ಪ ಅಂತೆ, ದಾರಿ ಕೇಳ್ತಿದ್ದ, ಹೇಳ್ತಿದ್ದೆ ಅಷ್ಟೇ. ಹಾ ಸರಿ ನಮ್ಮ. ನೋಡ್ದ್ಯಾ, ಜೊತೆಗ್ ಮಾತಾಡೋದ್ ನೋಡಿದ್ರೇನೆ ನೆಂಟ್ರ ಹುಡುಗನ ಅಂತ ಕೇಳಿದ್ರು. ಹೀಗೆ ಮಾತಾಡ್ತಾ ಇದ್ರೆ ಎಲ್ರೂ ಸೇರಿ ಅವ್ರಿಗಿಷ್ಟ ಬರೋ ಸಂಬಂಧನ ಕಟ್ತಾರೆ. ನಿನ್ ಪಟ್ನದ ತರ ಅಲ್ಲ ಇಲ್ಲಿ. ಮತ್ತೆ ನನ್ ಹಿಂದೆ ಬರ್ಬೇಡ. ಅಲ್ಲ, ಇವಳು ಹೋಗಿದ್ದು ನನ್ನ ಮನೆಗೆ. ಏನಕ್ಕೆ ಹೋಗಿದ್ದು ಅಂತ ಹೇಳಿದ್ರೆ ಏನಾಗ್ಬಿಡುತ್ತೆ ಇವಳಿಗೆ? ಹೇಗತ್ರ ತಿಳ್ಕೋಬೇಕಲ್ಲ. ಹಾ, ಹೋಗು, ಹೋಗಿ ಯೂನಿಫಾರ್ಮ್ ಚೇಂಜ್ ಮಾಡಿ ಹಾಲ್ ಕುಡ್ಕೊಂಡ್ ಬಾ. ಕುಡಿತೀನಿ ಗ್ರ್ಯಾಂಡ್ ಪಾ. ಮೇಡಮ್ ಮನೇಲಿ ಇಲ್ಲ ಅಲ್ವಾ? ಸ್ವಲ್ಪ ಹೊತ್ತು ಕಾರ್ಟೂನ್ ನೋಡ್ತೀನಿ, ಇಲ್ಕೊಡು. ಏಯ್, ಯಾವಾಗ್ಲೂ ಕಾರ್ಟೂನೇ ನೋಡ್ತಿಯಲ್ಲೋ? ಸಾಂಗ್ಸ್ ಹಾಕು. ನಾನ್ ಸ್ಕೂಲಿಂದ ಬಂದಿದ್ದೆ ಈಗ. ಮತ್ತೆ ಮೇಡಮ್ ಬರೋವರೆಗೂ ಮಾತ್ರ ನನಗ್ ಚಾನ್ಸು. ಕಾರ್ಟೂನ್ ಹಾಕತ್ತೆ. ನಾವು ಈಗ್ಲೇ ಬಂದಿದ್ದು. ಮೇಡಮ್ ಅತ್ತೆ ಪ್ಲೀಸ್ ನನಗೆ ಕೊಡು. ಗ್ರ್ಯಾಂಡ್ ಪಾ, ನೀವಾದ್ರೂ ಹೇಳಿ.
ಇದಕ್ಕೂ ನನಗೂ ಸಂಬಂಧ ಇಲ್ಲಪ್ಪ. ಯಾ ಯಾಕೆ ನಿಲ್ಲಿಸ್ಬಿಟ್ಟೆ? ಮಾಡು. ಸಾರಿ ಮೇಡಮ್. ನಾಚಿಕೆ ಆಗಲ್ಲ ನಿನ್ಗೆ? MBA ಎಂಟ್ರೆನ್ಸ್ ಎಕ್ಸಾಮ್ಗೆ ಇನ್ನು 2 ದಿನ ಕೂಡ ಇಲ್ಲ. ಓದೋದನ್ನ ಬಿಟ್ಟು ಈ ರೀತಿ ಹುಚ್ಚಾಗಿ ಡ್ಯಾನ್ಸ್ ಮಾಡ್ತಿದ್ರೆ ರ್ಯಾಂಕ್ ಎಲ್ಲಿಂದ ಬರುತ್ತೆ? ಈಗಷ್ಟೇ ಮೇಡಮ್. ಬಾಯ್ ಮುಚ್ಚೋ. ಬೇರೆ ಟೈಮಲ್ಲೆಲ್ಲ ಏನೋ ದೊಡ್ಡ ಎಜುಕೇಟೆಡ್ ತರ ಮಾತಾಡ್ತೀಯ ನೀನು. ಇಲ್ಲಿವರೆಗೂ 3 ಸಾರಿ ಎಂಟ್ರೆನ್ಸ್ ಬರ್ತಿದ್ಯಾ, 1 ಸಾರಿ ಕೂಡ ಒಳ್ಳೆ ರ್ಯಾಂಕ್ ಬಂದಿಲ್ಲ ನೀನು. ಒಳ್ಳೆ ಕಾಲೇಜಲ್ಲಿ ನಿನಗೆ ಸೀಟ್ ಕೂಡ ಸಿಕ್ಕಿಲ್ವಲ್ಲ. ಈ ಸಾರಿನಾದ್ರೂ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗದೆ ಹೋದ್ರೆ ಮನೆಯಿಂದ ನಿನ್ನ ಹೊರಗೆ ಹಾಕ್ತೀನಿ. ಅಂಡರ್ಸ್ಟ್ಯಾಂಡ್? ಏನಂದ್ಕೊಂಡಿದ್ಯಾ ನೀನು? ಫಾರಿನ್ಗೆ ಹೋಗಿ ಓದು ಅಂದ್ರೆ ಮನೆಯಿಂದ ದೂರ ಇರೋಕ್ಕಾಗಲ್ಲ ಅಂತ ಹೋಗಲ್ಲ ಅಂತ ಹೇಳ್ದೆ. ಹೋಗ್ಲಿ ಇಲ್ಲಾದ್ರೂ MBA ಮಾಡ್ಕೊಳ್ತೀಯ ಅಂತಂದ್ರೆ ಅದು ಕೂಡ ಇಲ್ಲ ನೀನು. ಫ್ಯಾಮಿಲಿನಲ್ಲಿ ಎಲ್ಲರೂ ನಂಬರ್ 1, ನಿನ್ನೊಬ್ಬಳನ್ನ ಬಿಟ್ಟು. ಫಸ್ಟ್ ರ್ಯಾಂಕ್ ಅಂತೂ ಇಲ್ವೇ ಇಲ್ಲ. ಕನಿಷ್ಠ ಪಕ್ಷ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಕ್ಕತೆ ಅಂದ್ರೆ ಅದೂ ಇಲ್ಲ. ಈಗ ಹೇಳು, ನಿನ್ನಿಂದ ಇದಾಗುತ್ತಾ ಇಲ್ವಾ? ಸೀಟ್ ಯಾವತ್ತೂ ಸಿಕ್ಕಿತ್ತಲ್ವಾ ಮೇಡಮ್? ಆದ್ರೆ ಟಾಪ್ ಕಾಲೇಜಲ್ಲೇ ಸೀಟ್ ಬೇಕು ಅಂತ ನೀವೇ ಜಾಯಿನ್ ಮಾಡ್ಸಿಲ್ವಲ್ಲ. ಟಾಪ್ ಕಾಲೇಜಲ್ಲಿ ಸಿಗದೆ ಹೋದ್ರೆ ಯಾವ್ದಾದ್ರೂ ಚೀಪ್ ಕಾಲೇಜಲ್ಲಿ ಜಾಯ್ನ್ ಆಗ್ಬಹುದು ಅನ್ಕೊಂಡಿದ್ಯಾ? ಅದು ಸರಿ. ಯಾವ್ದೋ ಚೀಪ್ ಆದ ಕಾಲೇಜಲ್ಲಾದ್ರೆ ಕ್ಲಾಸ್ಗೆ ಹೋಗ್ಬೇಕು ಅನ್ನೋ ಹಾಗಿಲ್ಲ, ಎಕ್ಸಾಮ್ನ ಕ್ಲಿಯರ್ ಮಾಡ್ಬೇಕು ಅನ್ನೋ ಇಂಟ್ರೆಸ್ಟ್ ಇಲ್ಲ, ದುಡ್ಡು ಕೊಟ್ಟು ಸರ್ಟಿಫಿಕೇಟ್ಸ್ನ ಕೊಂಡ್ಕೋಬಹುದು ಅಲ್ವಾ? ಈ ರೀತಿ ಹುಚ್ಚುಚ್ಚಾಗಿ ಆಲೋಚನೆ ಮಾಡಿದ್ರೆ ನಿನ್ನ ಪ್ರಾಣ ತೆಗೆದು ಬಿಡ್ತೀನಿ. ಏನ್ ಅನ್ಕೊಂಡಿದ್ಯಾ ನೀನು? ನೀನು ಈ ವಾಗ್ದೇವಿ ಮಗಳು. ಅಂಡರ್ಸ್ಟ್ಯಾಂಡ್? ನೀನ್ ಈ ಹುಚ್ಚು ವೇಷ ಇಲ್ಲ ನನ್ನ ಹತ್ರ ನಡೆಯೋದಿಲ್ಲ, ನೆನಪಿಟ್ಕೋ. ಕಷ್ಟಪಟ್ಟು ಓದ್ಲೇಬೇಕು, ಟಾಪ್ ಕಾಲೇಜಲ್ಲಿ ಸೀಟ್ ತಗೊಳ್ಳೇಬೇಕು. ಹಾಗೆ ಮಾಡೋದನ್ನ ಬಿಟ್ಟು ಬೇರೆ ದಾರಿನೇ ಇಲ್ಲ ನಿನ್ಗೆ. ಅಯ್ಯೋ ದ್ಯಾವ್ರೆ, ಕಳ್ ಸರ್ಟಿಫಿಕೇಟ್ ಅಂದ್ರೆ ಮಗಳಂತನೂ ನೋಡ್ದೆ ಪ್ರಾಣ ತೆಗಿತೀನಿ ಅಂತ ಅವಳೆ. ಮತ್ತೆ ನನ್ ಸುಳ್ಳು ಸರ್ಟಿಫಿಕೇಟ್ ಅಂತ ಗೊತ್ತಾದ್ರೆ ಸುಮ್ನೆ ಬಿಡ್ತಾಳ, ಪ್ರಾಣನೇ ತೆಗಿತಾರೆ. ದೇವ್ರೆ, ಈಗ ನಾನ್ ಏನ್ ಮಾಡೋಣ? ಯಾಕತ್ತೆ ಮೇಡಮ್ ಹತ್ರ ಸುಮ್ನೆ ಬೈಸ್ಕೊತಿಯಲ್ಲ? ನಾನ್ ಓದಿಸ್ತೀನಿ ನಿಂಗೆ. ನನಗೆ ಓದಿಸ್ತೀಯ ನೀನು? ಮನೇಲಿ ಒಂದು ಮೇಡಮ್ ಹತ್ರನೇ ಹೆಣಗಾಕಾಗ್ತಿಲ್ಲ, ಇದ್ರಲ್ಲಿ ನೀನ್ ಬೇರೆನಾ? ನೀನು ಈ ಹುಚ್ಚಿ ಬಟ್ಟೆ ತಗೊಂಡು ಏನ್ ಮಾಡ್ತಾ ಇದ್ದಾಳೆ?
ಇದೇ ಅಲ್ವಾ ತಂಗಿಗೆ ಅಂತ ಪ್ರೀತಿಯಿಂದ ಹೊಲ್ದಿರೋ ಲಂಗ ಜಾಕೆಟು. ನಂಗೂ ಇದೇ ರೀತಿ ಹೊಲ್ಕೊಡೆ ಅಂದ್ರೆ ನಾನೆಲ್ಲ ಅವಳ ತಂಗಿಗಿಂತ ಚೆನ್ನಾಗಿ ಕಾಣಿಸ್ಬಿಡ್ತೀನೋ ಅಂತ ಹೇಗೇಗೋ ಹೊಲ್ಕೊಡ್ತಾಳಾ? ಈಗ ಮಾಡ್ತೀನಿರು. ಏನೇ ಚಿನ್ನಿ, ಬಟ್ಟೆಗಳ ಜೊತೆ ಆಟ ಆಡ್ತಿದ್ಯಾ? ಈ ಲಂಗ ಜಾಕೆಟ್ ಅಂದ್ರೆ ನಿನಗ್ ತುಂಬಾ ಇಷ್ಟ ಅಲ್ವಾ? ಇವಾಗ್ ನೋಡು, ನಿಮ್ ಅಕ್ಕಂಗಿಂತ ನಾನ್ ತುಂಬಾ ಚೆನ್ನಾಗ್ ಹೊಲಿತೀನಿ. ಆವಾಗ ನಿನ್ಗೆ ಇನ್ನೂ ಜಾಸ್ತಿ ಇಷ್ಟ ಆಗತ್ತೆ. ಬೇಡಕ್ಕ ಬೇಡಕ್ಕ, ಹರ್ದಕ್ ಬೇಡಕ್ಕ, ನಂದು ಹರಿಬೇಡಕ್ಕ, ಹರಿಬೇಡ, ಬೇಡಕ್ಕ, ಹರಿಬೇಡ, ನಂದು ನಂದು. ಕೈ ಬಿಡೆ. ಯಾವ್ದು ನಿಂದು? ಬೇಡಕ್ಕ. ಈ ನಿನ್ ಮುಖಕ್ಕೆ ಇಂಥ ಒಳ್ಳೆ ಡ್ರೆಸ್ ಬೇಕಾ? ಬೇಡ ಬೇಡ, ಹರಿಬೇಡ, ನಂದು ಹರಿಬೇಡ. ಇವಾಗ ಹಾಕೊಳ್ಳೆ ಡ್ರೆಸ್ಸು. ಮತ್ತೆ ಏನಾದ್ರೂ ನಿಮ್ಮ ಅಕ್ಕ ಹೊಲಿದ್ರೆ ಅದು ಕೂಡ ಹೀಗೆ ತುಂಡು ತುಂಡಾಗತ್ತೆ. ಇವಾಗ ನೀನು ನಿನ್ನಕ್ಕ ಅದೇನ್ ಮಾಡ್ತಿರೋ ಮಾಡ್ಕೊಳ್ಳಿ. ನನ್ ಲಂಗ ಹರ್ದಕ್ ಬಿಟ್ಲು ಅಕ್ಕ. ಅಕ್ಕ, ನನ್ ಲಂಗ ಹರ್ದಕ್ ಬಿಟ್ಲು. ದೊಡ್ಡಯ್ಯನ್ ಬಂಗ್ಲಿಗೆ ಆ ಕಡೆ ಹೋಗ್ಬೇಕಲ್ಲ, ಈ ಕಡೆ ಯಾಕೆ ಬರ್ತಿದ್ದಾನೆ? ಈ ಪಟ್ನದ ಹುಡ್ಗಂಗೆ ಏನಾದ್ರೂ ಹುಚ್ಚಿಗೆ ಹಿಡ್ದಿದ್ಯಾ? ಯಾಕೆ ಹೀಗ್ ನನ್ ಹಿಂದಿಂದಾನೆ ಬರ್ತಿದ್ದಾನೆ? ಇವನಿಗೆ ಹೀಗೆಲ್ಲ ಮಾತಲ್ಲಿ ಹೇಳಿದ್ರೆ ಕೇಳಲ್ಲ ಅನ್ಸುತ್ತೆ. ಮಾಡ್ತೀನಿ. ಅಬ್ಬಾ, ಅಂತೂ ಹೋದ.
ಇವನಿಂದ ತಪ್ಪಿಸ್ಕೊಂಡ್ ಬಂದ್ರು ಮನೆ ಹತ್ರ ಹೇಗ್ ಬಂದ? ನನ್ ಹಿಂದೆ ಬರ್ಬೇಡ ಅಂತ ಹೇಳಿದ್ನಲ್ಲ, ಆದ್ರೂ ಯಾಕೆ ಬಂದೆ? ಏನಿದ್ರು ನಾಳೆ ದೊಡ್ಡಯ್ಯನ್ ಬಂಗ್ಲೆ ಹತ್ರ ಬಂದಾಗ ಮಾತಾಡೋಣ. ಅದ್ ಹಾಗಲ್ಲ ಸರಸ್ವತಿ ಅವರೇ. ಅಯ್ಯೋ, ನನ್ ಪ್ರಾಣ ತೆಗಿಯಕ್ಕೆ ಬಂದಿದ್ಯಾ ಅನ್ಸುತ್ತೆ. ಹೇಳಿದ್ರೆ ಅರ್ಥ ಆಗಲ್ವಾ? ಈಗ ನನ್ನ ಅತ್ತೆ ನಿನ್ನ ಒಟ್ಟಿಗೆ ನೋಡ್ಬಿಟ್ರೆ ನಿನ್ನನ್ನ ಬೈತಾಳೆ, ನನ್ನನ್ನ ಸಾಯಿಸ್ತಾಳೆ. ನಿನ್ ಕೈ ಮುಗಿತೀನಿ, ಇಲ್ಲಿಂದ ಹೊರಡು. ಸರಸು, ಮುಗೀತು ಕತೆ. ಅತ್ತೆ ನೋಡಾಯ್ತು. ದೇವ್ರೆ, ಅಯ್ಯೋ ಬೇಗ ಹೊರಡು. ನೀನಾ? ಏನೋ ಸದ್ದಾಯ್ತಲ್ಲ, ನಾಯಿ ಅನ್ಕೊಂಡೆ. ಹೌದೇ, ಬೇಗ ಸಂಜೆ ಒಳಗ್ ಬಂದ್ಬಿಡ್ತೀನಿ ಅಂದ್ಯಲ್ಲ, ಇಷ್ಟ ತಡ ಯಾಕೆ ಮಾಡ್ದೆ? ಈ ಹುಡ್ಗ ಯಾರೇ? ಕೇಳ್ತಿರೋದ್ ನಿನ್ನೆ, ಮಾತಾಡಕ್ಕೇನೋ? ಒಬ್ಳನ್ನೇ ಪಟ್ನಕ್ ಕಳ್ಸಿದ್ರೆ ನನ್ ಕಣ್ ತಪ್ಸಿ ಇವನ್ ಜೊತೆ ಸುತ್ತಿದ್ಯಾ ಏನು? ಇಲ್ಲ ಇಲ್ಲ ಅತ್ತೆ, ಇವನು ಪಟ್ನದಿಂದ ಬಂದಿದ್ದಂತೆ. ನಾನ್ ಬರ್ತಿದ್ದಾಗ ದಾರಿ ಗೊತ್ತಿಲ್ಲ ಅಂತ ಕೇಳ್ತಾ ಇದ್ದಿದ್ದು. ಆಹಾ, ದಾರಿ ಗೊತ್ತಿಲ್ದೆ ಹೋದ್ರೆ ಇನ್ಯಾರು ಸಿಕ್ಕಿಲ್ವಾ? ನೀನೇ ಸಿಕ್ಕುದ್ಯಾ? ಎಲ್ ನೋಡು ಹುಡ್ಗ, ದಾರಿ ಕೇಳೋದಕ್ಕೆ ಊರ್ನಲ್ಲಿ ಇನ್ಯಾರು ಸಿಕ್ಲಿಲ್ವಾ ನಿಂಗೆ? ಹಿಂದೇನೆ ಮನೆ ತನಕ ಬಂದ್ಬಿಟ್ಟಿದ್ಯಾ? ಹುಡುಗಿ ಕಂಡ್ರೆ ಸಾಕು ಹಿಂದಿಂದೇನೆ ಬಂದ್ಬಿಡ್ತೀರಲ್ಲ. ಆ ಕಡೆ ಹೋದ್ರೆ ಗುಡಿ ಸಿಗುತ್ತೆ, ಅಲ್ಲಿ ಯಾರಾದ್ರೂ ಇರ್ತಾರೆ, ಅಲ್ಲೋ ಕೇಳ್ಕೊ ಹೋಗು, ದಾರಿ ತೋರಿಸ್ತಾರೆ. ಹೋಗು. ಸರಿ ಆಂಟಿ. ಇಲ್ಲಿ ನೋಡು, ಇನ್ನು ಏನೇ ನೋಡ್ತಿದ್ಯಾ? ಅಲ್ಲಿ ಹೊರಗಡೆ ಬಟ್ಟೆ ಇಟ್ಟಿದೀನಿ, ಅದನ್ನ ತೆಗ್ದೊಳಗಿಡು. ನನ್ನ ಹತ್ರನೇ ಕುಂಟು ನೆಪ ಹೇಳ್ತಾಳೆ ದರಿದ್ರದವಳು. ನಿಂತ್ಕೊಳೆ. ಇವಾಗ ಹೇಳೆ, ಅವನ್ ಯಾರು? ನಿನ್ ಹಿಂದೆನೆ ಮನೆ ತನಕ ಯಾಕೆ ಬಂದ? ಹೇಳಿದ್ನಲ್ಲ ಅತ್ತೆ, ದಾರಿ ಗೊತ್ತಿಲ್ಲ ಅಂತ ಕೇಳ್ತಿದ್ದ. ನಿಲ್ಸೆ ನಿನ್ ಕತೆನಾ? ಇಷ್ಟು ರಾತ್ರಿಲಿ ಊರ್ನವ್ರನ್ನೆಲ್ಲ ಬಿಟ್ಟು ನಿನ್ನತ್ರನೇ ದಾರಿ ಕೆಳಗ್ ಬಂದಿದ್ದಾನೆ ಅಂದ್ರೆ ಅದನ್ನ ನಂಬೋದಕ್ ನಾನೇನ್ ದಡ್ಡಿ ಅಲ್ಲ. ಪಟ್ನದಲ್ಲಿ ಅವನ್ ಜೊತೆನೋ ತಿರುಗ್ತಿದ್ಯಂತೆ, ಅವನೇನೋ ಇವನು? ಹೌದು, ಈ ಹುಡ್ಗ ಯಾರ ಸರ್ಸು? ನಂಗೂ ಗೊತ್ತಿಲ್ಲ ಅತ್ತೆ, ದಾರಿ ಕೇಳ್ತಿದ್ದ, ಹೇಳ್ತಿದ್ದೆ. ಆ ಪಟ್ನದ ಹುಡ್ಗನ್ ಜೊತೆಗೆ ಮಂಗ್ಲತ್ತೆ ನೋಡಿದ್ಲಲ್ಲ, ಹೇಳಿದಾಳೆ ಅನ್ಸುತ್ತೆ. ಹಾಗಾದ್ರೆ ಸರ್ಸು ಮದ್ವೆಗ್ ರಂಗೋಲಿ ಬಿಡೋದಕ್ಕೆ ಅಂತ ಪಟ್ನಕ್ ಹೋಗ್ಲಿಲ್ವಾ ಅಮ್ಮ? ಮತ್ತೆ ಯಾರ್ ಜೊತೆ ತಿರ್ಗೋಕ್ ಹೋಗಿದ್ಲು? ಇನ್ಯಾರೇ ಮನೆ ತನಕ ಕರ್ಕೊಂಡ್ ಬಂದಿದ್ನಲ್ಲ ಅವನೇ. ಯಾವಾಗ್ಲಿಂದ ನಡೀತಿದ್ಯಾ ಈ ವ್ಯವಹಾರ? ಎಲ್ ಸಿಕ್ದ ಅವ್ನ್ ನಿನ್ಗೆ? ಅತ್ತೆ, ಹಾಗ್ ಮಾತಾಡ್ಬೇಡಿ. ನಿಜವಾಗ್ಲೂ ಅವ್ನ್ ಯಾರೋ ನನಗ್ ಗೊತ್ತಿಲ್ಲ. ನಂಗೂ ಅವನಿಗೂ ಯಾವ ಸಂಬಂಧ ಇಲ್ಲ. ಬಾಯ್ ಮುಚ್ಚೆ. ಯಾವ ಸಂಬಂಧನೂ ಇಲ್ದೇನೆ ಪಟ್ನದಲ್ಲಿ ಅವನ್ ಜೊತೆ ಸೇರ್ಕೊಂಡ್ ಯಾಕೆ ತಿರುಗ್ತಿದ್ದೆ? ಕೈ ಕೈ ಹಿಡ್ಕೊಂಡ್ ಬೇರೆ ತಿರುಗ್ತಿದ್ರಂತೆ. ಅಯ್ಯೋ, ಅದ್ನು ಮಂಗ್ಲತ್ತೇನೆ ನೋಡಿರ್ಬೇಕು. ಅದಕ್ಕೆ ಆ ಪಟ್ನದ ಹುಡ್ಗಂಗೆ ಸ್ವಲ್ಪ ದೂರ ಇರು ಅಂದಿದ್ದು. ಕೇಳಿದ್ರೆ ತಾನೆ. ನನ್ ಜೊತೆ ಬೇಡ ಬೇಡ ಅಂದ್ರು ಮನೆ ತನಕನೂ ಬಂದ್ಬಿಟ್ಟ, ನನ್ ಪ್ರಾಣ ತೆಗಿಯಕ್ಕೆ. ಮಾತಾಡೋಕೇನೆ ಹೇಳು. ಮದ್ವೆ ಕತೆ ಹೇಳಿ ಯಾವ ಜೊತೆ ನಾವು ಊರ್ ಸುತ್ತಿದಲ್ದೆ ಮನೆ ತನಕ ಬೇರೆ ಕರ್ಕೊಂಡ್ ಬರ್ತೀನಿ. ಅತ್ತೆ ಅತ್ತೆ ಅತ್ತೆ, ಅವನ್ ಬೇರೆ ಇವನ್ ಬೇರೆ. ಅವನು ಮದ್ವೆ ಮನೆ ಹುಡ್ಗ. ಪಟ್ನದಲ್ಲಿ ನಂಗೆ ದಾರಿ ಗೊತ್ತಿಲ್ಲ ಅಂತ ಕರ್ಕೊಂಡ್ ಹೋಗಕ್ ಬಂದಿದ್ದ. ಮತ್ತೆ ಇವನ್ ಯಾರು? ಇವನು ದೋಣಿಲಿ ಬಂದು ಯಾರದ್ದೋ ಮನೆ ಕೇಳೋಕ್ ಬಂದಿದ್ದ. ಮನೆ ಅಡ್ರೆಸ್ ಕೇಳೋ ಮುಖಾನ ಅದು? ನೀನೇನೋ ಸನ್ನೆ ಮಾಡಿರ್ಬೇಕು, ಅದಕ್ಕೆ ಹಿಂದೇನೆ ಬಂದಿರ್ತಾನೆ. ನನ್ ಮಗಳ್ ನೋಡು ಎಷ್ಟ್ ಅಂದವಾಗಿದ್ದಾಳೆ. ಯಾವನಾದ್ರೂ ಅವಳಿಂದ ಬಿದ್ದಿರೋದ್ ನೋಡಿದ್ಯಾ? ನಮ್ ನಡವಳಿಕೆ ಸರಿಯಾಗಿದ್ರೆ ಯಾವನು ಕಣ್ಣೆತ್ ಕೂಡ ನೋಡಲ್ಲ. ನನ್ ಬಗ್ಗೆ ತಪ್ಪಾಗಿ ತಿಳಿಬೇಡಿ ಅತ್ತೆ. ನಿಜವಾಗ್ಲೂ ಅವ್ನ್ ಯಾರೋ ನನಗ್ ಗೊತ್ತಿಲ್ಲ. ಸಿಕ್ಕ ಬೀಳೋವರೆಗೂ ನಿಜವಾದ ಬಣ್ಣ ಹೊರಗ್ ಬರಲ್ವೇ? ಇವತ್ತೇನೋ ಹೋಗ್ಲಿ ಅಂತ ಬಿಡ್ತೀನಿ. ಇನ್ ಯಾವತ್ತಾದ್ರೂ ಆ ಹುಡ್ಗ ಈ ಸುತ್ತಮುತ್ತ ಕಾಣಿಸ್ಕೊಂಡ್ರೆ, ನೀನ್ ಯಾವನ್ ಜೊತೆನಾದ್ರೂ ತಿರುಗಿದೇನಾದ್ರೂ ಗೊತ್ತಾದ್ರೆ ಸಿಗದಾಕ್ಬಿಡ್ತೀನಿ.
ಏನ್ ಅನ್ಕೊಂಡಿದ್ಯೆ? ಹೋಗೆ. ದರಿದ್ರದವಳು. ಚಿನ್ನಿ ಚಿನ್ನಿ ಏನಾಯ್ತಮ್ಮ? ಯಾಕೆ ಅಳ್ತಿದ್ಯಾ? ಅಕ್ಕ ಬಿಟ್ಟು ಪಟ್ನಕ್ ಹೋಗಿದ್ದಾಳೆ ಅಂತನಾ? ಈಗ ಬಂದಿದ್ದೀನಲ್ಲ, ಅಳ್ಬೇಡಮ್ಮ, ನನ್ ಬಂಗಾರಿ ಕೂಸಲ್ವಾ? ಅಕ್ಕ ಲಂಗ ಜಾಕೆಟ್ ಎಲ್ಲ ಹೀಗೆ ಯಾಕೆ ಹರಿದಿದೆ? ಹೇಗಾಯ್ತು? ಏನಾಯ್ತು ಚಿನ್ನಿ? ಕತ್ತರಿಸಿದ್ದ? ಇಷ್ಟು ಕಷ್ಟಪಟ್ಟು ಹೊಲ್ದಿದ್ದನ್ನ ಹೀಗೆ ಯಾಕೆ ಹರಿದಿದ್ದಾರೆ? ಇದ್ಯಾರೋ ಬೇಕಂತಾನೆ ಮಾಡಿರೋ ಕೆಲ್ಸ. ಯಾರು ಮಾಡಿರ್ತಾರೆ? ಚಿನ್ನಿ, ಯಾರು ಮಾಡಿದ್ದಿದ್ದನ್ನ? ಅತ್ತೇನಾ? ಮತ್ತೆ ಪ್ರಭಾನಾ? ಜೋಕೆ ನಾನು ಬಳ್ಳಿಯ ಮಿಂಚು, ಕಣ್ಣು ಕತ್ತಿಯ ಅಂಚು, ಬಲೆಗೆ ಬಿದ್ದಾಗ ನೀ ಅರಿವೆಯೇ ಸಂಚು. ಜೋಕೆ ನಾನು ಬಳ್ಳಿಯ ಮಿಂಚು, ಕಣ್ಣು ಕತ್ತಿಯ ಅಂಚು, ಬಲೆಗೆ ಬಿದ್ದಾಗ ನೀ. ಏಯ್, ಎಷ್ಟೇ ಕೊಬ್ಬು ನಿನ್ಗೆ? ಎಷ್ಟು ಒಳ್ಳೆ ಹಾಡಿಗೆ ನಾನು ವಿಡಿಯೋ ಮಾಡ್ತಾ ಇದ್ರೆ ನನ್ನ ಮೇಲೆ ಹರಿದೋಗಿರೋ ಬಟ್ಟೆ ಎಸಿತ್ಯಾ? ಹರ್ದ್ ಬಟ್ಟೆನಾ? ಸರಿಯಾಗಿ ನೋಡು ಏನಂತ. ನನ್ ತಂಗಿಗೆ ಅಂತ ಎಷ್ಟು ಕಷ್ಟಪಟ್ಟು ಹೊಲ್ದಿರೋ ಲಂಗ ಜಾಕೆಟ್ ಅದು. ನನ್ ತಂಗಿ ಇಷ್ಟಪಡೋ ಲಂಗ ಜಾಕೆಟನ್ನ ಹೀಗ್ ಚೂರ್ ಚೂರ್ ಮಾಡಿ ಹರ್ದಾಕಕ್ಕೆ ನಿಂಗ್ ಮನ್ಸಾದ್ರೂ ಹೇಗ್ ಬಂತೆ? ಏನ್ ಮಾತಾಡ್ತಿದ್ಯಾ? ಬುದ್ಧಿ ಏನಾದ್ರೂ ಕೆಟ್ಟಿದ್ಯಾ? ನಾನ್ ಯಾಕದನ್ನ ಕತ್ತರಿಸ್ಲಿ? ನೀನ್ ನೋಡಿದ್ಯಾ ಅಥವಾ ಸಾಕ್ಷಿ ಏನಾದ್ರೂ ಇದ್ಯಾ? ನಂಗ್ ಗೊತ್ತು, ನೀನೇ ಹರ್ದ್ ಹಾಕಿದ್ದು. ಸಣ್ಣ ಹುಡುಗಿ, ಸುಳ್ಳು ಹೇಳಲ್ಲ ಅವಳು. ಅವಳು ಅಳ್ತಿದ್ರೆ ನಿನ್ಗೇನ್ ಖುಷಿ ಆಗತ್ತಾ? ಏಯ್, ನನ್ಗೇನು ಗೊತ್ತಿಲ್ಲ ಅಂದ್ರೆ ಅರ್ಥ ಆಗಲ್ವಾ? ನೀನ್ ಹುಚ್ಚು ತಂಗಿನೇ ಕತ್ತರಿಸ್ಕೊಂಡು ನೀನು ಬೈತ್ಯಾ ಅಂತ ನನ್ನ ಹೆಸರೇಳಿರ್ಬೇಕು. ಇಲ್ಲ ಪ್ರಭಾ, ಅವಳಿಗೆ ಲಂಗ ಜಾಕೆಟ್ ಅಂದ್ರೆ ತುಂಬಾ ಇಷ್ಟ. ಅವಳು ಕತ್ತರಿಸಲ್ಲ. ಏನು ಹುಚ್ಚರಿಗೂ ಇಷ್ಟ ಇರತ್ತಾ? ರೋಡ್ ಮೇಲೆ ಹಾಕಿರೋ ಬಟ್ಟೆ ಹರ್ಕೊಂಡು ಹುಚ್ಚರು ತಿರುಗ್ತಾ ಇರ್ತಾರೆ, ನೋಡಿದ್ಯಾ? ಅವ್ರಿಗೂ ನಿನ್ ತಂಗಿಗೂ ಜಾಸ್ತಿ ವ್ಯತ್ಯಾಸ ಏನು ಇಲ್ಲ. ಅವರು ರೋಡ್ ಮೇಲೆ ಕೂತ್ಕೊಂಡು ಬಟ್ಟೆ ಹರ್ಕೋತಾರೆ, ನಿನ್ ತಂಗಿ ಮನೇಲಿ ಕೂತ್ಕೊಂಡು ಬಟ್ಟೆ ಹರ್ಕೊಂಡಿದ್ದಾಳೆ ಅಷ್ಟೇ. ಪ್ರಭಾ, ಇನ್ನೊಂದ್ಸಲ ನನ್ ತಂಗಿನೇನಾದ್ರೂ ಹುಚ್ಚಿ ಅಂದೆ ಅನ್ಕೋ. ಏನ್ ಮಾಡ್ತೀಯಾ? ನಿನ್ ತಂಗಿ ಹುಚ್ಚಿ ಅಲ್ದೆ ಇನ್ನೇನು ಸರಿಯಾಗಿದ್ದಾಳ? ಹುಚ್ಚಿ ಅಂತಾನೆ ಅಂತೀನಿ. ಏನ್ ಮಾಡ್ತೀಯಾ? ಹುಚ್ಚಿ 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 ಹುಚ್ಚಿ. ನನ್ ತಂಗಿಗಲ್ಲ, ನಿಂಗ್ ಹುಚ್ಚಿಡ್ದಿರೋದು. ನಿಂಗ್ ಹುಚ್ಚಿಡ್ದು ನನ್ ತಂಗಿ ಒಳ್ಳೆ ಬಟ್ಟೆ ಹಾಕೊಳ್ಳೋದನ್ನ ನೋಡಿ ತಡಿಯಕ್ಕಾಗ್ದೆ ಕತ್ತರ್ಸ್ ಹಾಕಿದ್ಯಾ. ನಿಂಗ್ ಸ್ವಲ್ಪ ಕೂಡ ಮನ್ಸು ಅನ್ನೋದೇ ಇಲ್ಲ. ನೀನೊಬ್ಳು ಮನುಷ್ಯಳೇ ಅಲ್ಲ. ಎಷ್ಟೇ ಪೊಗುರು ನಿನ್ಗೆ? ನನ್ ಮಗಳಿಗೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತೇನೆ, ಕೊಂದಾಕ್ಬಿಡ್ತೀನಿ ಇನ್ನೊಂದ್ ಮಾತಾಡಿದ್ರೆ. ಹಾಗಲ್ಲ ಅತ್ತೆ, ನನ್ ತಂಗಿಗೆ ಎಷ್ಟು ಕಷ್ಟಪಟ್ಟು ಲಂಗ ಜಾಕೆಟ್ ಹೊಲಿದ್ರೆ ಪ್ರಭಾ. ಅಮ್ಮ, ಆ ಚಿನ್ನಿನ ಹರ್ದಾಕಿದ್ದು, ಆದ್ರೆ ಇವಳು ನಾನ್ ಹರ್ದೆ ಅಂತ ಬೈತಾ ಇದ್ದಾಳೆ ನೋಡಮ್ಮ. ಇಲ್ಲ ಅತ್ತೆ, ಸಣ್ಣ ಮಕ್ಳು ದೇವ್ರ ಸಮಾನ, ಸುಳ್ಳು ಹೇಳಲ್ಲ. ಪ್ರಭಾನೇ ಕತ್ತರಿಸಿದ್ದು. ಮುಚ್ಚೆ! ಕತ್ತರಿಸಿದ್ರೆ ಕತ್ತರಿಸಾಕ್ಲಿ, ಏನೀಗ? ದಿಕ್ಕು ದೆಸೆ ಇಲ್ದೆ ನನ್ ಮನೇಲೆ ಇದ್ಕೊಂಡು ನಾವ್ ಹಾಕಿದ ಎಂಜಿನ್ನೇ ತಿಂದು ನಮ್ಮನ್ನೇ ಅಂತ್ಯಾ? ಕೃತಜ್ಞತೆ ಇಲ್ದಿರೋ ಬದುಕು ಕಣೆ ನಿಂದು. ನಿನಗಿನ್ನ ಆ ಬೀದಿ ನಾಯಿನೇ ಮೇಲು. ಒಂದಷ್ಟು ಅನ್ನ ಹಾಕಿದ್ರೆ ಕಾಲ ಹತ್ರನೇ ವಿಶ್ವಾಸದಿಂದ ಬಿದ್ದಿರತ್ತೆ. ಇನ್ನೊಂದ್ಸಲ ನನ್ ಮಗಳ ಮುಂದೆ ಬಾಯ್ ತೆಗೆದೆ ಅನ್ಕೋ, ನಾಲ್ಗೆ ಇರ್ದು ಬರೆ ಹಾಕ್ಬಿಡ್ತೀನಿ. ಹುಷಾರ್, ನಡಿಯ.
ನಿನ್ನ ಆ ಬೀದಿ ನಾಯಿನೇ ಮೇಲು. ಒಂದಷ್ಟು ಅನ್ನ ಹಾಕಿದ್ರೆ ಕಾಲ ಹತ್ರನೇ ವಿಶ್ವಾಸದಿಂದ ಬಿದ್ದಿರತ್ತೆ. ಅವರಿಗೆ ಮನುಷ್ಯತ್ವ ಅನ್ನೋದೇ ಇಲ್ಲ, ಮನುಷ್ಯ ಮೇಲೆ ಗೌರವನೇ ಇಲ್ಲ. ಭಗವಂತ, ಮನುಷ್ಯರನ್ನ ಮನುಷ್ಯರಾಗಿ ನೋಡ್ತಿರೋ ಮನ್ಸು ಇವ್ರಿಗೆ ಯಾಕಪ್ಪ ಕೊಟ್ಟೆ?